सदजमसदजेयं श्रीसहाजं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सदाम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतले श्रीमद्भागवते महापुराणे तृतीयस्कन्धे द्वितीयाध्याये अद्य कथानुवादे सति किञ्चित् पूर्वकथानुवादः। ಉದ್ಧವರು ಇದುವರೆಗೆ ವಿದುರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾರೆ. ಅವ್ರು ಹೇಳೋದು ಒಂದು ಮಾತು ಅಲ್ಲ, ಈಗ ಯಾದವರು ನಾಶ ಆಗ್ತಾರೆ, ಸರಿ, ಅದಕ್ಕೆ ಯಾಕೆ ನಿಮ್ ದುಃಖ? ಯಾಕಂದ್ರೆ ಕೃಷ್ಣ ತಾನು ಹೊರಡ್ಬೋದು ಪರಂಧಾಮಕ್ಕೆ, ಅದು ದುಃಖ ಪಡುವಂತ ಅಗತ್ಯ ಇಲ್ಲ. ಯಾಕೆ? ಕೃಷ್ಣ ಯಾಕೆ ಭೂಮಿಗೆ ಬಂದ ಅದನ್ನ ಯೋಚಿಸ್ಬೇಕು. ಅವನು ಭೂಮಿಗೆ ಬಂದಿದ್ದು ದುಷ್ಟ ನಿಧನ ವ್ಯಾಜೇನ, ಕೆಟ್ಟವನ್ನೆಲ್ಲ ಕೊಲ್ಬೇಕು ಅಂತ ಬಂದ. ಆದ್ರೆ ಇದು ಮುಖ್ಯ ಅಲ್ಲ, ಇದು ನೆಪ ಮಾತ್ರ. ಇದನ್ನ ವ್ಯಾಜ ಅಂತ ಕರೀತಾರೆ. ವ್ಯಾಜ ಅಂದ್ರೆ ನೆಪ. ಹಾಗಾದ್ರೆ ಏನಕ್ಕೆ ಬಂದಿತ್ತು? ಈ ದುಷ್ಟರನ್ನ ನಿಮಿತ್ತ ಮಾಡ್ಕೊಂಡು ಇವರನ್ನು ಸಾಯಿಸ್ಬೇಕು ಅನ್ನೋ ನಿಮಿತ್ತ ಮಾಡ್ಕೊಂಡು ಜ್ಞಾನವನ್ನ ಕೊಡ್ಲಿಕ್ಕೆ ಅಂತ ಭಗವಂತ ತಾನು ಅವತರಿಸಿತ್ತು. ಈಗ ಕೃಷ್ಣ ಆಗ್ಲೇ ಜ್ಞಾನ ನೀಡಾಗಿದೆ. ಯುದ್ಧದಲ್ಲಿ ಗೀತೆ ಬಂತು. ಅನೇಕ ಜೀವನದ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ತಾನು ಆಯಾಯ ಘಟನೆಗೆ ಉಚಿತವಾಗಿ ತಿಳಿಸಾಗಿದೆ. ಅಂದ್ಮೇಲೆ ಯಾದವರು ಸಾಯಲೇಬೇಕು ಒಂದ್ ದಿವ್ಸ. 3 ಲೋಕಕ್ಕೂ ಕೂಡ ಒಂದು ದಿವ್ಸ ಪ್ರಳಯ ಆಗ್ಲೇಬೇಕು. ಅದು ಯಾರಿಗ್ ಬೇಕಾರಾಗ್ಲಿ ಪ್ರಳಯ ಅಂತೂ ಆಗ್ಲೇಬೇಕು. ಅವರ ದೇಹ ಲಯ ಹೊಂದ್ಲೇಬೇಕು, ಹೋಗ್ಬೇಕು. ಅಂದ್ಮೇಲೆ ದೇಹ ಹೋದ್ರೂ ಕೂಡ ಜ್ಞಾನ ಮಾತ್ರ ಶಾಶ್ವತ ತಾನೆ. ಜ್ಞಾನ ಮಾತ್ರ ಯಾವತ್ತೂ ಹಿಂದಕ್ಕೆ ಬಂದೇ ಬರುತ್ತಲ್ಲ. ಆದ್ರಿಂದ ಕೃಷ್ಣ ಹೊರಟ್ರು ಪರಂಧಾಮಕ್ಕೆ, ಯಾದವರ ನಾಶ ಆದ್ರೂ ಯಾರಿಗೂ ಹಾನಿ ಇಲ್ಲ. ಯಾಕೆಂದ್ರೆ ಅವನು ಕೊಟ್ಟ ಜ್ಞಾನ ಇದೆಯಲ್ಲ. ಅಂದ್ರೆ ಅದಕ್ಕೆ ಉದ್ಧವರು ಉತ್ತರ ಕೊಡ್ತಾರೆ, ಯಾರಿಗೆ ಜ್ಞಾನ ಇದೆ, ಯಾರಿಗೂ ಜ್ಞಾನ ಇಲ್ಲ ಸರಿಯಾಗಿ ಅಂತ ಹೇಳಿ ಅದನ್ನ ದುಃಖ ಪಡ್ತಾ ಪಡ್ತಾ ಪಶ್ಚಾತ್ತಾಪ ಭಾವದಿಂದ ಉದ್ಧವರು ಹೇಳ್ತಾರೆ. ಅಂದ್ರೆ ಆಗ್ಲೇ ಹೇಳ್ತಾ ಇದ್ರು, ಕೃಷ್ಣನ್ ಇದ್ದಾಗ್ಲೇ ಹೇಳ್ತಾ ಇದ್ರು ಉದ್ಧವರು. ಇದು ಹೇಳ್ತಾರೋ ಮಾತಾಗ ಇನ್ನೂ ಕೃಷ್ಣ ಇದ್ದಾನೆ, ಅವನೇನು ಪರಂಧಾಮ ಗೈದಿಲ್ಲ. ಆಗ್ಲೇ ಅವನ ಬಗ್ಗೆ, ಕೃಷ್ಣನ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ದೇ ಇರೋರು ಇದಾರಲ್ಲ, ಅವ್ರ ಜೊತೆಗಿದ್ರು ಅವ್ರಿಗೆ ಕೃಷ್ಣನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಜ್ಞಾನವೇ ಸರಿಯಾಗಿಲ್ಲ ಅಂದ್ಮೇಲೆ ಇವರು ಹೋದ್ರೆ ಆಗ ಅನರ್ಥನೇ ಜಾಸ್ತಿ. ಅವ್ರ ಮುಂದಿನ ಗತಿ ಏನು? ಕೃಷ್ಣ ಅಂತ ಚೆನ್ನಾಗಿ ಗೊತ್ತಿದ್ದು ಒಂದಿಷ್ಟು ಸಾಧನೆ ಮಾಡಿದ್ರೆ ಸರಿ, ಅದೇ ಗೊತ್ತಿಲ್ವಲ್ಲ ಅಂತ ಇದನ್ನ ಹೇಳಲಿಕ್ಕೆ ಅಂತ ಮುಂದಿನ ಶ್ಲೋಕ ಹೊರಟಿದೆ. ಉದ್ಧವರ ಈ ರೀತಿ ಹೇಳ್ತಾರೆ ಅಂತ. ಇದು ವಿಜಯಧ್ವಜ ತೀರ್ಥರು ತಾವು ಇದು ವಿವರಣೆ ಕೊಟ್ಟಿತ್ತು. ಇನ್ನು ಪ್ರಕಾಶಿಕ ಇನ್ನೊಂದು ವ್ಯಾಖ್ಯಾನ ಅಲ್ಲೇನ್ ಹೇಳ್ತಾರೆ ಅಂದ್ರೆ, ವಿದುರರು ತಾವು ಉದ್ಧವರಿಗೆ ಹೇಳ್ತಾ ಇರೋದು, ಅಲ್ಲ ನಿಮಗೆ ಹೇಗ್ ಸುಖ ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉದ್ಧವರಂದ್ರು, ನನಗೇನಿಲ್ಲ, ಕೃಷ್ಣನ ಸ್ಮರಣೆ ಮಾಡಿದಾಗಲೆಲ್ಲ ಸುಖ ಆಗತ್ತೆ. ಕೃಷ್ಣ ಅಂದ್ಕೊಂಡ್ರೆ ಮುಳುಗ್ ಹೋಗ್ಬಿಡ್ತೀನಿ ಅಂತ ಸುಖ. ಹಾಗಾದ್ರೆ ಇದೇ ಕಾರಣ ಇಟ್ಕೊಂಡು ಯಾದವರಿಗಾಗ್ಲಿ ಅಥವಾ ಬೇರೆ ಯಾರಿಗೇ ಆಗ್ಲಿ ಕೃಷ್ಣ ಸ್ಮರಣೆ ಮಾಡಿದ್ರೆ ಸಾಕು, ಅವ್ರಿಗೂ ಸುಖ ಆಗ್ಲಿ. ನಿಮಗೆ ಯಾವ ತರ ಸುಖ ಆಗ್ತಾ ಇದೆಯೋ ಹಾಗೆ ಬೇರೆ ಜನರಿಗೂ ಯಾವ್ದವರೆಗೂ ಆಗ್ಲಿ. ಯಾರ್ಯಾರು ಕೃಷ್ಣನ್ ಸ್ಮರಣೆ ಮಾಡ್ತಾರೋ ಅಂತವ್ರಿಗೆಲ್ರಿಗೂ ಕೂಡ ಸುಖ ಆಗ್ಲಿ. ಹಾಗಾದ್ರೆ ಕೃಷ್ಣ ಪರಂಧಾಮ ಗೈದ ಯೋಚನೆ ಮಾಡೋದ್ ಬೇಕಾಗಿಲ್ಲ.
ವಿದುರನಿಗೂ ಕೃಷ್ಣನ ಸ್ಮರಣೆ ಮಾಡೋದ್ರಿಂದ ಆ ಆನಂದ ಅನುಭವ ಆಗ್ಬೋದಿತ್ತಲ್ಲ. ಅಂತಂದ್ರೆ ಆಗ ಇಲ್ಲ ಈ ಜನರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿ ಲೋಕದಲ್ಲಿರುವಂತಹ ಜನರ ಬಗ್ಗೆ ಅಷ್ಟೇ ಯಾಕೆ ಕೃಷ್ಣನ ಜೊತೆಗಿರುವಂತಹ ಯಾದವರ ಬಗ್ಗೆನೆ ಒಂದು ಮಾತನ್ನು ತಿಳಿಸ್ತಾರೆ. ಏನು? ಈಗ 8ನೇ ಶ್ಲೋಕ ನೋಡೋಣ. ದುರ್ಭಗೋಬತ ಲೋಕೋಯಂ ಯದವೋ ನಿತರಾಮಪಿ ಯೇ ಸಂವಸಂತೋ ನ ವಿದುಃ ಹರಿಂ ಮೀನಾ ಯಥಾಂಭಸಿ. ಇಲ್ಲಿ ಇನ್ನೊಂದು ಪಾಠವನ್ನು ಕೊಟ್ಟಿದ್ದಾರೆ. ಕೆಲವರು ಇಲ್ಲೇನು ಹೇಳ್ತಾರೆ ಅಂದ್ರೆ ಹರಿಂ ಮೀನಾ ಇವೋಡುಪಂ ಅಂತ ಇದೆ. ಎರಡು ಪಾಠ ಇದೆ. ಅದನ್ನ ಈ ಶ್ಲೋಕದಲ್ಲಿ ಕೊನೆ ಸಾಲಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಎರಡೂ ಸರಿಯಾಗಿದೆ. ಇವಾಂಬಸಿ ಅಂತಿದೆ ಆಚಾರ್ಯ. ಹೌದು, ಇವಾಂಬಸಿ ಅಂತ ಇದೆ, ಇವೋಡುಪಂ ಅಂತಾನು ಇದೆ. ಸರಿ. ಉದ್ಧವರು ತಾವು ವಿವರಿಸ್ತಾ ಇದ್ದಾರೆ ಯಾಕೆ ಈ ಜನರಿಗೆ ಕೃಷ್ಣ ಹೋದ್ರೆ ನಷ್ಟ ಜಾಸ್ತಿ. ಕೃಷ್ಣ ಹೋದಾಗ ಅಂದ್ರೆ ಪರಂಧಾಮ ಗೈದಾಗ ಅವ್ರು ಕೊಟ್ಟ ಜ್ಞಾನನಾದ್ರೂ ಉಳಿಯತ್ತಾ ಇವರಲ್ಲಿ ಅಂದ್ರೆ ಇಲ್ಲ. ಯಾಕೆ? ಅಯಂ ಲೋಕಃ ದುರ್ಭಗಃ. ಈ ಲೋಕದಲ್ಲಿರೋ ಜನರು ಏನಿದ್ದಾರೆ ಅವ್ರಿಗೆ ಭಾಗ್ಯನೇ ಬರ್ದಿಲ್ಲ ಹಣೆಯಲ್ಲಿ ಅಂತ. ಅಯ್ಯೋ ಎಂಥ ಮಾತು. ಯಾಕೆ ಅಂದ್ರೆ ಲೋಕದಲ್ಲಿರೋ ಜನರು ಬಿಡಿ, ಯಾದವರು ತಗೊಳ್ಳೋಣ. ಯಾದವರು ಕೃಷ್ಣನ್ ಜೊತೆಗಿದ್ದವರು, ಅವ್ರಿಗೆ ಭಾಗ್ಯ ಇಲ್ಲ. ಅವರು ಆ ಜನರ ತರಾನೆ. ಯಾಕೆ? ಕೃಷ್ಣ ಜೊತೆಗಿದ್ರು ಕೂಡ ಯಾಕೆ ಅವ್ರಿಗೆ ಭಾಗ್ಯ ಇಲ್ಲ? ವಸ್ತುತಃ ಇಡೀ ಜೀವನ ಜೊತೆಗೆ ಕಳೆದಿದ್ದು ಯಾದವರು ಕೃಷ್ಣನ್ ಜೊತೆಗೇನೆ. ಪ್ರತಿ ಕ್ಷಣ ದೇವರು ಜೊತೆಗೆ ಇರ್ತಾನೆ. ಆಶ್ಚರ್ಯ. ಅದು ನಮಗಾದ್ರೆ ಏನೋ ಕಾಣಿಸಲ್ಲ. ಪ್ರತಿಯೊಬ್ಬರ ದೇಹದ ಒಳಗಡೆ ಅಂತರ್ಯಾಮಿಯಾಗಿ ದೇವರಿರ್ತಾನೆ. ಆದ್ರೆ ಆಗಿನ ಕಾಲದವ್ರಿಗೆ, ದ್ವಾಪರ ಯುಗದವ್ರಿಗೆ ಕೃಷ್ಣ ಜೊತೆ ಓಡಾಡ್ತಾನೆ, ಜೊತೆ ಕೂಡ್ತಾನೆ, ಊಟ ಮಾಡ್ತಾನೆ. ಸಾಕ್ಷಾತ್ ದೇವರೇ ಆಚೆ ಈಚೆ ಪಕ್ಕದಲ್ಲೇ ಓಡಾಡ್ತಾ ಇದ್ದಾನೆ. ಅದು ಏನು ಯಾವಲೋ 1 ಗಂಟೆ 2 ಗಂಟೆ ಅಲ್ಲ, ಯಾವಾಗ್ಲೂ ಜೊತೆಗೆ ಇದ್ದ ಪರಮಾತ್ಮ. ಇಷ್ಟು ಜೊತೆಗಿದ್ದಾಗ್ಲೂ ಕೃಷ್ಣನ್ ಬಗ್ಗೆ ಗೊತ್ತೇ ಇಲ್ಲ ಯಾರಿಗೆ? ಯಾದವರಿಗೆ. ಇನ್ನೇನ್ ಅನ್ಬೇಕು? ಅದನ್ನ ಹೇಳ್ತಾರೆ, ಸಂವಸಂತಹ ಚೆನ್ನಾಗಿ ವಾಸ ಮಾಡಿದ್ದಾರೆ ದೇವ್ರ ಜೊತೆಗೆ. ಆದ್ರೆ ಈ ನಮ್ಮ ಪಕ್ಕದಲ್ಲಿರೋ ಭಗವಂತ ನಮ್ಮನ್ನ ಸಂಸಾರದಿಂದ ಉದ್ಧಾರ ಮಾಡ್ತಾನೆ ಅಂತ ಗೊತ್ತಾಗ್ಲೇ ಇಲ್ಲ ಅವ್ರಿಗೆ. ಅದ್ ಗೊತ್ತಿದ್ರೆ ಎಲ್ರು ಉದ್ಧಾರ ಆಗ್ಬಿಡ್ತಾ ಇದ್ರು. ಅದೊಂದು ಗೊತ್ತಿಲ್ದೆ ಎಲ್ರು ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರು ಕೃಷ್ಣನ ನೋಡಿ. ಹಾಗಾದ್ರೆ ಜೊತೆಯಾಗಿದ್ರು ಕೆಲವ್ರು ಮಹಿಮೆನೆ ಕೊನೆವರೆಗೂ ಅರ್ಥನೇ ಆಗಲ್ಲ. ಯಾವಲೋ ಒಮ್ಮೆ ಜ್ಞಾನೋದಯ ಆಗತ್ತೆ, ಅಯ್ಯಯ್ಯೋ ಇಂಥ ಮಹಾತ್ಮರ ಇವ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ವಸ್ತುತ ಅವ್ರ ಜೊತೆಗೇ ಇರ್ತಾರೆ ಸಮಾಜದಲ್ಲಿ. ಅಂದ್ರೆ ಮಹಾಮಹಿಮರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಒಂದು ಕಾಲಘಟ್ಟ ಬೇಕು. ದೇವ್ರ ಬಗ್ಗೆನೆ ಹೀಗೆ ಅಂದ್ರೆ ಇನ್ನು ಮಿಕ್ಕಿದ ಮಹಾತ್ಮರ ಬಗ್ಗೆ ಏನೇನ್ ಹೇಳ್ಬೇಕು? ಯಾಕಿದು ಗೊತ್ತಾಗಲ್ಲ? ಜೊತೆಗೆ ಇದ್ರು ಕೆಲವ್ರ ಬಗ್ಗೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮೀನಾಹ ಉಡುಪಮಿವ, ಇದು ಮೊದಲನೇ ಉದಾಹರಣೆ. ಅಥವಾ ಮೀನಾಹ ಯಥಾ ಅಂಬಸಿ ಅಂತ ಎರಡು ಮೀನುಗಳ ಬಗ್ಗೆ ಉದಾಹರಣೆ ಕೊಡ್ತಾರೆ. ಮೀನು ಅದು ನೀರು ಒಳಗಡೆ ಇದೆ. ಮೀನು ಮತ್ಸ್ಯ ರೂಪಿ ಪರಮಾತ್ಮ ಅವತಾರ ಮಾಡ್ದ. ಬೇರೆ ಮೀನುಗಳಿಗೆಲ್ಲ ಗೊತ್ತಾ ಈ ಮತ್ಸ್ಯ ಅಂದ್ರೆ ಇದು ದೊಡ್ಡ ದೇವ್ರು, ಇದು ನಮ್ ಜಾತಿಯವನಲ್ಲ ಇವನು, ಗೊತ್ತಿಲ್ಲ. ಆ ಮೀನುಗಳೆಲ್ಲ ಏನ್ ತಿಳ್ಕೊಳ್ತು, ನಮ್ ಜೊತೆಗಿರೋದೇ ಒಂದ್ ದೊಡ್ಡ ಮೀನು ಅಂತ ಅನ್ಕೊಂಡ್ಬಿಡ್ತು ಎಲ್ಲಾ ಮೀನುಗಳು. ಹಾಗೆ ಈಗೆಲ್ಲ ಅನ್ಕೊಂಡಿದ್ದ ಕಾರಣ ಏನು? ಅಜ್ಞಾನ. ಜೊತೆಗಿದ್ರು ಕೂಡ ಆ ಮೀನುಗಳಿಗೆ ಈ ಮತ್ಸ್ಯರೂಪಿ ಪರಮಾತ್ಮನ ಬಗ್ಗೆ ಜ್ಞಾನನೇ ಬರ್ಲಿಲ್ಲ. ಇದು ನಮ್ ತರನೇ ಅಂತ. ಹಂಗೆ ಮನುಷ್ಯರಿಗೆಲ್ಲ ಆ ಕಾಲದಲ್ಲಿ ಯಾದವರನ್ನ ಸೇರಿಸ್ಕೊಂಡು ಇವನು ನಮ್ ಕೊಲ್ಲಲ್ಲಿ ಬಂದವನಷ್ಟೇ, ನಮ್ ತರನೇ ಇವನೊಬ್ಬ ಮನುಷ್ಯ ಅಂತ ಇಷ್ಟೇ ಜ್ಞಾನ ಇತ್ತು ಕೃಷ್ಣನ್ ಬಗ್ಗೆ. ಆದ್ರಿಂದ ವ್ಯರ್ಥ ಆಗೋಯ್ತು. ಕೃಷ್ಣ ಉಪದೇಶ ಕೊಟ್ಟರು ಆ ಜ್ಞಾನ ಉಳಿಲೇ ಇಲ್ಲ ಅವರಲ್ಲಿ, ವ್ಯರ್ಥ ಆಗೋಯ್ತು. ಅಷ್ಟೇ ಅಲ್ಲ, ಉಡುಪಮೇವ, ಉಡುಪ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಚಂದ್ರ, ಮತ್ತೊಂದು ದೋಣಿ. ದೋಣಿ ಎಷ್ಟೋ ಜನನ ದಾಟಿಸ್ಕೊಂಡು ಹೋಗ್ತಾ ಇರುತ್ತೆ. ಆ ಮೀನುಗಳಿಗೆ ಬುದ್ಧಿನೇ ಇಲ್ಲ, ಒಳಗಡೆನೆ ಇರುತ್ತೆ, ಯಾವಾಗ ನೀರೇ ಬೇಕು ಅಂತ ಅಲ್ಲೇ ಇರುತ್ತೆ.
ಕನಿಷ್ಠ ಪಕ್ಷಿಯಲ್ಲೂ ಉದ್ಧಾರ ಆಗೋದೇ ಇಲ್ಲ, ಅಲ್ಲೇ ನೀರಲ್ಲೇ ಸುತ್ತಾಡ್ತಾ ಇರೋದಷ್ಟೇ. ಯಾವ ಮೀನು ಕೂಡ ಆ ಕಡೆ ದಾಟೋದೇ ಇಲ್ಲ. ಅಂದ್ರೆ ದೋಣಿಯ ಪರಿಚಯ ಸರಿಯಾಗಿ ಮೀನಿಗಿರಲ್ಲ ಅಂತ ಇದೊಂದು ಅರ್ಥ. ಇದಕ್ಕಿಂತ ಇನ್ನೊಂದು ಅರ್ಥ ಏನಂದ್ರೆ, ಈ ಚಂದ್ರ ತನ್ನ ಪ್ರತಿಬಿಂಬವನ್ನ ಮೂಡಿಸ್ತಾನೆ ಎಲ್ಲಿ? ಸಮುದ್ರದ ಮೇಲೆ. ಚಂದ್ರ ಸಮುದ್ರದ ಮೇಲೆ ಕಾಣ್ತಾ ಇದ್ದಾನೆ. ಇವೆಲ್ಲ ಏನ್ ತಿಳ್ಕೊಂಡಿದೆ ಈ ಮೀನುಗಳು ಅಂದ್ರೆ, ಅದೇ ಆ ನಮ್ ಮೇಲ್ ಕಾಣ್ತಾ ಇದೆಯಲ್ಲ, ಇದೇ ಚಂದ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ವಸ್ತುತಃ ಆ ಸಮುದ್ರದ ಮೇಲೆ ಆ ಚಂದ್ರನ ಪ್ರತಿಬಿಂಬ ಏನ್ ಮೂಡಿದೆ, ಅದು ನಿಜವಾಗಿ ಚಂದ್ರ ಅಲ್ಲ, ಚಂದ್ರನ ತರ ಕಾಣ್ತಾ ಇರೋದಷ್ಟೇ. ಚಂದ್ರ ಇರೋದು ಆಕಾಶದಲ್ಲೇ, ಆದ್ರೆ ಆಕಾಶದಲ್ಲಿರೋ ಚಂದ್ರನೇ ಇದು ಅಂತ ಭ್ರಮಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಆತರ ಜೊತೆಗೇ ಇರ್ತಾನೆ ಭಗವಂತ. ನಾವು ಸಂಸಾರ ಸಾಗರ ದಾಟೋದು ಹೇಗೆ ಯೋಚಿಸ್ಬೇಕಾಗಿಲ್ಲ, ಪಕ್ಕದಲ್ಲಿರೋ ಕೃಷ್ಣನ್ ಹಿಡಿದ್ರೆ ಸಾಕಾಗಿದೆ, ಅವರೇ ಎಲ್ಲಾ ಪಾಪ ಪರಿಹಾರ ಮಾಡ್ತಾನೆ. ಜೊತೆಗೆ ಅಷ್ಟಿದ್ರು ಇವ್ರು ಗೊತ್ತಾಗ್ತಾನೆ, ಇವರೆಲ್ಲ ಮೀನುಗಳ ತರ ಅಂತ ಹೇಳಿ ಉದ್ಧವರು ಬಹಳ ಖೇದದಿಂದ, ದುಃಖದಿಂದ ಈ ಮಾತನ್ನ ಹೇಳ್ತಾರೆ. ಅವ್ರು ಬೈತಾ ಇರೋದನ್ನ ಬಹಳ ದುಃಖದಿಂದ, ಅಯ್ಯೋ ಈ ಜನರ ಎಷ್ಟು ಭಾಗ್ಯಹೀನತೆಯನ್ನು ಹೊಂದಿದ್ದಾರೆ, ಹಣೆಯಲ್ಲಿ ಸರಿಯಾಗೇ ಬರ್ದಿಲ್ಲ, ಜೊತೆಗೆ ಇದ್ರೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಇನ್ನೇನು ಹೇಳ್ಬೇಕು ಅಂತ ಬಹಳ ದುಃಖಪಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ವಿವರಿಸ್ತಾ ಹೋಗ್ತಾರೆ ಬೇರೆ ಟಿಪ್ಪಣಿಗಳಲ್ಲಿ. ಇಲ್ಲಿ ಹೇಳುವಂತ ವಿಷಯ ಇದು, ಯಥಾ ಅಂಬಸಿ. ಅಂಬಸ್ ಅಂದ್ರೆ ಸಮುದ್ರ. ಸಮುದ್ರದಲ್ಲಿ ಇದ್ರೂ ಮೀನುಗಳಿಗೆ ಭಗವಂತನ ಮತ್ಸ್ಯ ರೂಪ ನೋಡಿ ಇದು ದೇವರ ರೂಪ ಅಂತ ಗೊತ್ತಾಗ್ಲಿಲ್ಲ, ಹಾಗೆ ಇಲ್ಲೂ. ಅಥವಾ ಮೀನಾ ಇವ ಉಡುಪಮಿತಿ ಪಾಠೆ, ಇನ್ನೊಂದು ಪಾಠ ಇದೆ. ಮೀನಾ ಯಥಾಂಬಸಿ ಅಂತ ಒಂದು ಪಾಠ ಆದ್ರೆ, ಮೀನಾ ಯಥಾ ಉಡುಪಂ. ಉಡುಪ ಅನ್ನೋ ಶಬ್ದಕ್ಕೆ ಏನರ್ಥ? ಜಲೇ ಪ್ರತಿಬಿಂಬಿತಂ ಉಡುಪಂ ಚಂದ್ರಂ. ಅಂದ್ರೆ ಜಲದಲ್ಲಿ ಪ್ರತಿಬಿಂಬ ಚಂದ್ರದೇನ್ ಮೂಡ್ತು ಅಂತ ಚಂದ್ರನಿಗೆ ಉಡುಪ ಅಂತ ಕರೀತಾರೆ. ಅದನ್ನ ಚಂದ್ರನ ಪ್ರತಿಬಿಂಬ ಅಂತ ತಿಳ್ಕೊಳ್ಳಿಲ್ಲ ಅಂತ ವಿವರಣೆ ಮಾಡಿದ್ದಾರೆ. ಅಲ್ಲಿ ಉಡುಪ ಅಂದ್ರೆ ಅರ್ಥ, ಉಡು ಅಂದ್ರೆ ನಕ್ಷತ್ರಗಳಿಗೆ ಉಡು ಅಂತ ಕರೀತಾರೆ. ಆ ನಕ್ಷತ್ರಗಳನ್ನ ಕಾಪಾಡೋನೆ ಚಂದ್ರ, ನಕ್ಷತ್ರಗಳ ಅಧಿಪತಿ ಚಂದ್ರ. ಅದಕ್ಕೆ ಆಕಾಶದಲ್ಲಿ ಎಲ್ಲಾ ನಕ್ಷತ್ರಗಳ ಸ್ವಾಮಿ ಯಾರು ಅಂದ್ರೆ ಚಂದ್ರ, ಅವನಿಗೆ ಉಡುಪ ಅಂತ ಕರೀತಾರೆ. ನಾವೆಲ್ಲ ಉಡುಪಿ ಕ್ಷೇತ್ರಕ್ಕೂ ಉಡುಪಿ ಅಂತ ಬಂತಲ್ಲ, ಈ ಹಿನ್ನೆಲೆಯಲ್ಲಿ ಅಂದ್ರೆ ಚಂದ್ರ ನಿಮಿತ್ತವಾಗಿ ಉಡುಪಿ ಅಂತ ಕರೆಯೋದು ಕೂಡ. ಅಂತೂ ಇರ್ಲಿ, ಪ್ರಕೃತ ಉದ್ಧವರು ಹೇಳೋ ವಿಷಯ ಇಷ್ಟೇ, ಅಜ್ಞಾನಿಗಳಾಗ್ಬಿಟ್ಟಿದ್ದಾರೆ ಜನ, ಗೊತ್ತಾಗ್ತಾ ಇಲ್ಲ ದೇವ್ರ ಬಗ್ಗೆ, ಅದರಿಂದ ದೇವ್ರು ಹೋಗ್ತಾರೆ ಅಂದ್ರೆ ದುಃಖ ಪಡೋದೆ, ನಿಜವಾಗ್ಲೂ ಪಡ್ಲೇಬೇಕಿದು ಅಂತ ಇಷ್ಟು. ಅದು ದುಃಖ ಪಡ್ಲಿಕ್ಕೆ ಅವ್ರು ಯಾರು ದುಃಖ ಪಡ್ತಾ ಇಲ್ಲ, ಪಡೋರ್ದು ವಿದುರರು ದುಃಖ ಪಡ್ತಾ ಇರೋದು, ಯಾಕೆಂದ್ರೆ ಅವ್ರಿಗೆ ಗೊತ್ತು ಕೃಷ್ಣನ್ ಬಗ್ಗೆ. ಅದರಿಂದ ಇದು ಎಲ್ಲ ವಿದುರರು ಬಿಟ್ಟು ಬೇರೆಯವ್ರ ಬಗ್ಗೆ ಹೇಳ್ತಾರ ವಿಷಯ ಅಷ್ಟೇ. ಇದಿಷ್ಟಾಗಿ ಮುಂದೆ ಇನ್ನೊಂದು ಮಾತನ್ನ ಹೇಳ್ತಾರೆ ಉದ್ಧವರು. ಅಲ್ಲ, ಬರೀ ಅಜ್ಞಾನಿಗಳಷ್ಟೇ ಅಲ್ಲ, ತಿಳ್ಕೊಂಡಿರೋದು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಜನ ಎಲ್ಲ ಅಂತ ನಿಂದನೆ ಮಾಡ್ತಾ ಇದ್ದಾರೆ. ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅದನ್ನ ಇನ್ನೂ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂದ್ರೆ ಸತ್ಯಾಭಿನವ ತೀರ್ಥರು ಇನ್ನೂ ಕೂಡ ವಿವರಿಸ್ತಾರೆ. ಏನಂದ್ರೆ, ಮುಂದಿನ ಶ್ಲೋಕದ ಪೀಠಿಕೆಯಾಗಿ ಇದು ಬರ್ತಾ ಇರೋದು. ಅಲ್ಲ, ಜನರಿಗೇನೋ ಅಜ್ಞಾನ ಇರ್ಲಿ, ಯಾಕೆಂದ್ರೆ ಕೃಷ್ಣ ಬಂದಿದ್ ಯಾವಾಗ, ನಾವಿರೋದು ಯಾವಾಗ? ಕಲಿಯುಗದಲ್ಲಿ ಈಗ ಇರೋದು, ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಿತ್ತು. ಅವನ ಬಗ್ಗೆ ನಮಗೆ ಹೇಗೆ ಜ್ಞಾನ ಇರುತ್ತೆ, ಆ ಜ್ಞಾನನೇ ಇರ್ಲಿಕ್ಕೆ ಸಹಜ. ಅದು ವಿಪರೀತ ಜ್ಞಾನನಾದ್ರೂ ಇರ್ಬೋದು. ಆದ್ರೆ ಕೃಷ್ಣನ್ ಜೊತೆಗಿರೋ ಯಾದವರಿಗೆ, ಅವ್ರೇನ್ ಸುಮ್ಮನೆ ಪೆದ್ರಲ್ಲ, ಅವರು ಬಹಳ ಬುದ್ಧಿವಂತರು, ಅತಿ ಚತುರರವರು. ಅಂತ ಅತಿ ಚತುರರಾದ ಯಾದವರ ಜೊತೆಗಿದ್ರು ಯಾಕೆ ಇಂಥ ಅಜ್ಞಾನ ಅವ್ರಿಗೆ ಬಂತು? ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ವಿಪರೀತ ಜ್ಞಾನ ಬೇರೆ ಇತ್ತು ಅಂತ. ಇದು ಹೇಗೆ ಅಂದ್ರೆ ಅದಕ್ಕೆ ವಿವರಿಸ್ತಾರೆ. ಅವ್ರಿಗೆ ವಿಪರೀತ ಜ್ಞಾನ ಏನಿತ್ತು, ಯಾದವರಿಗೆ ಕೃಷ್ಣನ ಬಗ್ಗೆ ಏನು ಸರಿಯಾಗಿ ಗೊತ್ತಿರ್ಲಿಲ್ಲ, ಅದನ್ನ ಈಗ ಹೇಳ್ತಾರೆ. 9ನೇ ಶ್ಲೋಕ. ಇಂಗಿತಜ್ಞಾಃ ಪುರುಪ್ರೌಢಾಃ. ಇಲ್ಲೂ ಒಂದು ವ್ಯತ್ಯಾಸ ಇದೆ ಈ ಶ್ಲೋಕದಲ್ಲಿ. ಈಗ ಒಂದು ಶಬ್ದ ಹೇಳಿದ್ನಲ್ಲ, ಪುರು ಪ್ರೌಢಾಹ ಅಂತ ಇದೆ. ಇನ್ನೊಂದು ಪಾಠ ಈ ಶಬ್ದ ತೆಗೆದು ಪುರ ಅಂತ ಇದೆ. ಪುರ ಪ್ರೌಢಾಹ, ಪುರು ಪ್ರೌಢಾಹ. ಒಂದು ಹೂ ಸೇರಿದೆ, ಒಂದು ಹೂ ಇಲ್ದೆ ಇರೋದು, ಅದೊಂದು ವ್ಯತ್ಯಾಸ. ಏಕಾರಾಮಾಶ್ಚ ಸಾತ್ವತಾಃ ಸಾತ್ವತಾಂ ಋಷಭಂ ಸರ್ವೇ ಭೂತಾವಾ ಸಮಮಂ ಸತಾ. ಇಂಗಿತಜ್ಞಾಹ ಅಂತ ಸಂಸ್ಕೃತಲ್ಲಿ
ಇವರ ಇಂಗಿತ ಏನು ಅಂತ ಇವ್ರಿಗೆ ಗೊತ್ತಿದೆ ಅಂತ ಹೇಳ್ತೀನಿ. ಇಂಗಿತ ಅಂದೇನು ಮನಸ್ಸಲ್ಲಿರೋದು. ಮುಂದೆ ಜನರು ಒಂದು 10 ಜನ ಬಂದ್ ನಿಂತ್ರೆ ಅವ್ರವ್ರ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತಾಗತ್ತೆ? ಅವ್ರ ಇಂಗಿತ ಏನು, ಯಾವ ಉದ್ದೇಶದಿಂದ ಬಂದಿದ್ದಾರೆ ಗೊತ್ತಾಗಲ್ಲ. ಆದ್ರೆ ಅವರ ಹಾವಭಾವ, ಅವ್ರ ಮಾತಿನ ಶೈಲಿ ಎಲ್ಲ ಗಮನಿಸ್ಕೊಂಡು ಇವ್ರ ಮನಸ್ಸಲ್ಲಿ ಇದೆ ಇರ್ಬೇಕು ಅಂತ ಊಹೆ ಮಾಡ್ಕೊಳ್ಳೋದಿದೆ. ಅಂತ ಊಹೆಯನ್ನ ಚೆನ್ನಾಗಿ ಮಾಡ್ಕೊಳ್ಳೋರ್ನ ಇಂಗಿತಜ್ಞರು ಅಂತ ಕರೀತಾರೆ. ಇಂಗಿತ ಏನೋ ಮನಸ್ಸಿನಲ್ಲಿ ಇರೋದು ಅದನ್ನ ಚೆನ್ನಾಗಿ ತಿಳ್ಕೊಳ್ಳೋರು. ಅದು ಹೇಗ್ ತಿಳ್ಕೊಳ್ತಾರೆ? ಇಂಗಿತದಿಂದ ಇಂಗಿತವಂತ ತಿಳ್ಕೊಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕಂತೆ. ಅದೇನು ಇಂಗಿತದಿಂದ ಇಂಗಿತ ತಿಳಿಯೋದು ಅಂದ್ರೆ ಇಂಗಿತ ಅನ್ನೋ ಶಬ್ದವನ್ನ 2 ಬಾರಿ ಇಟ್ಕೊಳ್ಬೇಕು ಅಂತ ವ್ಯಾಖ್ಯಾನಕಾರರು ಬರೀತಾರೆ, ವಿಜಯಧ್ವಜ ತೀರ್ಥರು. ಅಂದ್ರೆ ಇಂಗಿತ ಅಂದ್ರೆ ಚೇಷ್ಟೆ, ಅಂದ್ರೆ ಚಲನೆ, ಆಚೆ ಈಚೆ ಮಾಡೋದಕ್ಕೆ ಕರೀತಾರೆ ಇಂಗಿತ ಅಂತ. ಅಂದ್ರೆ ದೇಹದಲ್ಲಿ ಕೈ ಕಾಲು ಯಾವ ತರ ಮುಖ ಭಾವನೆ ಏನು ಎತ್ತ ಯಾವ ರೀತಿ ಅಲ್ಲಾಡಿಸ್ತಾರೆ ಏನು ಅದನ್ನ ನೋಡ್ಕೊಂಡು ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬಹುದು. ಅದನ್ನ ಮಾಡ್ಬೇಕಾಗಿತ್ತು ಇವ್ರು. ಯಾರು? ಯಾದವ್ ಇಂಗಿತಜ್ಞಾಹ ಪುರ ಪ್ರೌಢಾಹ. ಅಷ್ಟೇ ಅಲ್ಲ, ತಮ್ಮ ದೇಹಕ್ಕೆ ಅವರೇ ತಾನೆ ಯಜಮಾನ್ರು. ಈಗ ನಮ್ಮ ದೇಹದಲ್ಲಿ ನಾವೇ ಯಜಮಾನ, ನಾವೇ ಶ್ರೇಷ್ಠ. ಯಾಕೆ ನನ್ ದೇಹ ಇದು, ನನ್ ದೇಹದಲ್ಲಿ ನಾನೇ ಸ್ವಾಮಿ. ಆ ದೇಹಕ್ಕೆ ನಾನಿದ್ರೆ ಆ ದೇಹ, ಇಲ್ಲಾಂದ್ರೆ ಆ ದೇಹ ಏನು? ಪುರ ಪ್ರೌಢಾಹ. ಪುರ ಅಂದ್ರೆ ದೇಹವೆಂಬ ಪಟ್ಟಣ. ಅಲ್ಲಿ ಪ್ರೌಢವಾಗಿ ಯಜಮಾನತೆ ಇರೋದು ಯಾರಿಗೆ ಅಂದ್ರೆ ಆ ಜೀವರಿಗೆ. ಅಂದ್ರೆ ಇನ್ನೊಂದರ್ಥ ಪುರಪ್ರೌಢ ಅಂದ್ರೆ ದೇಹದ ಮೇಲೆ ಅಭಿಮಾನ ಜಾಸ್ತಿ ಇರೋರಿಗೆ ಪುರಪ್ರೌಢ ಅಂತ ಕರೀತಾರೆ. ಅದ್ ಯಾರು? ಯಾದವರು. ಸಾತ್ವತಾಹ. ಸಾತ್ವತರು ಅಂದ್ರೆ ಯಾದವರು ಅಂತ ಅರ್ಥ. ಇವರು ಏಕಾರಾಮ. ಅಷ್ಟೇ, ಯಾವಾಗ್ಲೂ ಕ್ರೀಡೆಯಲ್ಲೇ ಆಸಕ್ತಿ, ಲೌಕಿಕ. ಯಾರು? ಯಾದವರು. ಅವನ ಜೊತೆ ಯುದ್ಧ ಮಾಡ್ದೆ, ಇವನ್ ಜೊತೆ ಹೋಗಿ ಆಟ ಆಡ್ದೆ, ಹಾಗ್ ಮಾಡ್ದೆ ಹೀಗ್ ಮಾಡ್ದೆ, ಇಷ್ಟೇ. ಏಕಾರಾಮರಾಗಿದ್ರಂತೆ. ಕೇವಲ ಕ್ರೀಡೆಯನ್ನ ಮಾಡ್ತಾ ಮಾಡ್ತಾ ಆರಾಮ ಅಲ್ಲೇ ವಿಹಾರ ಮಾಡ್ತಾ ಕೂತಿದ್ದಾರೆ. ಇಂಥ ಇವರಿಗೆ ಭಗವಂತನ ಬಗ್ಗೆ ಅರ್ಥನೇ ಆಗ್ಲಿಲ್ಲ. ವಸ್ತುತಃ ಒಳ್ಳೆ ಇಂಗಿತಜ್ಞರೇ, ಚೆನ್ನಾಗಿ ಗೊತ್ತಾಗತ್ ಬೇರೆಯವ್ರ ಮನಸ್ಸಲ್ಲಿರೋದು. ಅದ್ರ ಪಕ್ಕದಲ್ಲಿ ಇರೋನು ಯಾರು ಅಂತಾನೆ ಇವ್ರಿಗೆ ಗೊತ್ತಾಗ್ಲಿಲ್ಲ. ಆಶ್ಚರ್ಯ. ಯಾಕೆಂದ್ರೆ ಇವ್ರ ಬಗ್ಗೆ ಏನ್ ತಿಳ್ಕೊಳ್ಬೇಕಾಗಿತ್ತು ಅವರು ಯಾದವರೆಲ್ಲ ಕೃಷ್ಣನ್ ಬಗ್ಗೆ? ಋಷಭಂ ಸಾತ್ವತಾಂ ಭೂತಾವಾಸಂ. ಸಮಗ್ರ ಪ್ರಾಣಿ ಪ್ರಪಂಚದಲ್ಲಿ ಎಲ್ಲದರ ಒಳಗಡೆ ಇರೋಂಥವನು ಆ ಭಗವಂತ. ಅಂತರ್ಯಾಮಿ, ಸರ್ವಾಂತರ್ಯಾಮಿ ಆದವನು ಭಗವಂತ. ಭೂತ ಆವಾಸ, ಎಲ್ಲ ಪ್ರಾಣಿಗಳ ಒಳಗಡೆ ಆವಾಸ ಇರೋ ಇಂಥ ಇವನು ಸಾತ್ವತಾಂ ಋಷಭಂ. ನಮ್ಮ ಯಾದವರಿಗಷ್ಟೇ ಅಲ್ಲ ಸ್ವಾಮಿ ಇವನು, ಹೊರತು ಸಾತ್ವತರು ನಿಜವಾಗಿ ಬ್ರಹ್ಮದೇವರಿಂದ ಹಿಡಿದು ಎಲ್ಲಾ ಭಕ್ತರು. ಅಂತ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳಿಗೆ ಪ್ರಭು ಸ್ವಾಮಿ ಭಗವಂತ. ಅಂತ ಭಗವಂತನನ್ನ ಕೇವಲ ನೀವು ಹೊಗಳೋದಷ್ಟೇ ಅಲ್ಲ, ಉದ್ದವರು ಹೇಳೋ ಮಾತು, ಹೊರತು ವೇದದಲ್ಲಿ ಹೊಗಳಿದ್ದಾರೆ ದೇವರ ಬಗ್ಗೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ. ಇದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಇದು ಬಹಳ ಪ್ರಸಿದ್ಧ. ಇದು ನ್ಯಾಯಸೂತ್ರ ಪಾಠದಲ್ಲೂ ಮುಂದಕ್ಕೆ ಬರುತ್ತೆ ಅಂತ ಮಾತು. ಏಕೋ ದೇವ ಏಕೋ ದೇವ ಸರ್ವಭೂತೇಶು ಗೂಢ. ಎಲ್ಲಾ ಪ್ರಾಣಿಗಳಲ್ಲಿ ಗೂಢವಾಗಿದೆ. ಅದು ಮೇಲ್ನೋಟಕ್ಕೆ ಗೊತ್ತಾಗಲ್ಲ, ಒಳಗಡೆ ಎಲ್ಲೋ ಸೇರ್ಕೊಂಡಿದ್ದಾನೆ. ಸರ್ವವ್ಯಾಪಿ, ಹಾಗೆ ಕರ್ಮಾಧ್ಯಕ್ಷ. ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಅವನು ಗಮನಿಸ್ತಾ ಇರ್ತಾನೆ. ಅವನೇ ಸಾಕ್ಷಿ, ಅವನು ನಿರ್ಗುಣ, ಕೇವಲ ಅಂತ ಈ ತರ ಎಲ್ಲ ಶಬ್ದ ಬಂದಿದೆ. ಇದನ್ನ ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಅಂದ್ರೆ ಏಕೋ ದೇವ ಅಂತ ಒಬ್ಬನೇ ದೇವ, ಒಬ್ಬನೇ ದೇವರು ಇಡೀ ಜಗತ್ತಿಗೆ, ಅವನ್ ತರ ಇನ್ನೊಬ್ಬ ಇಲ್ಲ ಅಂತ ಕೃಷ್ಣನ್ ಬಗ್ಗೆನೇ ಹೇಳಿತ್ತು. ಅಂತ ಕೃಷ್ಣ ಪಕ್ಕಕ್ಕೆ ಓಡಾಡ್ಕೊಂಡಿದ್ದಾನೆ. ವೇದ ಹೇಳುವಂತ ಕೃಷ್ಣ ಆಚೆ ಈಚೆ ಪಕ್ಕದಲ್ಲಿ ಓಡಾಡ್ಕೊಂಡಿದ್ದಾರೆ, ಆದ್ರೆ ಅವನ ಬಗ್ಗೆ ಗೊತ್ತಾಗ್ತಾ ಇಲ್ಲ. ವೇದ ಮಂತ್ರಗಳು ಕೊಂಡಾಡೋ ನಮ್ಮ ಆಚೆ ಈಚೆ ಪಕ್ಕದಲ್ಲೇ ಓಡಾಡ್ತಾ ಇದ್ದಾನೆ. ಇದು ಗೊತ್ತಿರ್ಲಿಲ್ಲ ಯಾದವರಿಗೆ. ಆದ್ರಿಂದ ಅವ್ರು ತಿಳಿದಿದ್ದು ತಪ್ಪೇನಂದ್ರೆ ಕೇವಲ ನಮ್ಮ ಯದುಕುಲದಲ್ಲಿ ಇವನು ಶ್ರೇಷ್ಠ, ಹೊರತು ಬ್ರಹ್ಮಾದಿ ದೇವತೆಗಳಿಗೆ ಇವನು ಶ್ರೇಷ್ಠ ಅನ್ನೋ ಜ್ಞಾನ ಇರ್ಲಿಲ್ಲ. ಸಾತ್ವತಾಂ ಋಷಭ ಅಂದ್ರೆ ಸಾತ್ವತರು ಅಂದ್ರೆ ಯಾದವರು. ಯಾದವರಲ್ಲಿ ಇವನು ಶ್ರೇಷ್ಠ ಅಷ್ಟೇ, ನಮ್ ಗುಂಪಿನಲ್ಲಿ ಇವನು ಶ್ರೇಷ್ಠ, ಹೊರಗಡೆ ಹೋದ್ರೆ ಇವನು ಏನಿಲ್ಲ. ಆತರ ಕೃಷ್ಣನ್ ಬಗ್ಗೆ ನಮ್ಮ ಗುಂಪಿನಲ್ಲಿ ಇವನು ಶ್ರೇಷ್ಠ, ಬ್ರಹ್ಮಾದಿ ದೇವತೆಗಳಿಗೆ ಆ ಗುಂಪಿಗೆ ಇವನು ಶ್ರೇಷ್ಠ ಅಂತ ಗೊತ್ತಿರಲಿಲ್ಲ. ಇಂಥ ವಿಪರೀತ ಜ್ಞಾನವನ್ನ ಹೊಂದಿದ್ರು ಯಾರು? ಯಾದವರು. ಇನ್ನು ಪುರಪ್ರೌಢ ಅನ್ನೋ ಪಾಠವನ್ನ ನಾವು ನೋಡಿದ್ವಿ. ಅದಕ್ಕೇನರ್ಥ ಅಂತ. ಪ್ರೌಢ ಅಂದ್ರೆ ಶರೀರಕ್ಕೆ ಅಭಿಮಾನಿ ದೇವತೆಗಳಾಗ್ಬೋದು, ಅಥವಾ ಮನೆಗೆ ಸ್ವಾಮಿ ಅಂದ್ರೆ ಯಜಮಾನರು ಯಾರ್ಯಾರಿದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ ಯಾದವರಿಗೆ.
ಇನ್ನು ಪುರು ಪ್ರೌಢ ಅಂತ ಇನ್ನೊಂದು ಪಾಠ ಇದೆ. ಪುರು ಅಂದ್ರೆ ತುಂಬಾ ಅಂತ ಅರ್ಥ. ಅತಿಶಯವಾದ ನೈಪುಣ್ಯ ಇತ್ತು ಯಾದವರಿಗೆ, ಆದ್ರೆ ಕೃಷ್ಣನ್ ಬಿಟ್ಟು ಬೇರೆ ವಿಷಯದಲ್ಲಿ ಅಷ್ಟೇ, ಕೃಷ್ಣನ್ ವಿಷಯದಲ್ಲಿ ಮಾತ್ರ ಜಾಸ್ತಿ ಅಜ್ಞಾನ ಇತ್ತು, ವಿಪರೀತ ಜ್ಞಾನವನ್ನು ತುಂಬಿಕೊಂಡಿದ್ರು. ಅಂದ್ರೆ ಭಗವಂತ ಕೃಷ್ಣ ಅಂತ ಜ್ಞಾನ ಇರ್ಲಿಲ್ಲ, ಅವನು ಸರ್ವೇಶ್ವರ ಅಂತ ಜ್ಞಾನ ಇರ್ಲಿಲ್ಲ ಯಾದವರಿಗೆ ಅಂತ ಇಷ್ಟು ಬಂತು. ಈ ಮಧ್ಯದಲ್ಲಿ ಹೊಸ ವಿಷಯ ಹೇಳ್ತಾರೆ ಉದ್ದವರು ಮುಂದಕ್ಕೆ 10ನೇ ಶ್ಲೋಕದಲ್ಲಿ. ಜ್ಞಾನಿಗಳ ಲಕ್ಷಣ ಏನು? ಇವರೆಲ್ಲ ಅಜ್ಞಾನಿಗಳಾಯ್ತು. ಯಾಕೆಂದ್ರೆ ಅಜ್ಞಾನಿಗಳ ಲಕ್ಷಣ ಹೀಗೆ, ಅವ್ರಿಗೆ ಪಕ್ಕದಲ್ಲಿ ಇದ್ರು ದೇವ್ರ ಬಗ್ಗೆ ಗೊತ್ತಾಗಲ್ಲ, ಸರಿ. ಆದ್ರೆ ಇವ್ರಿಗ್ ಭ್ರಮೆ ಬಂದಾಗ ಎಲ್ರಿಗೂ ಭ್ರಮೆ ಬರುತ್ತೆ ಅಂತ ಇಲ್ವಲ್ಲ, ಜ್ಞಾನಿಗಳಿಗೆ ಭ್ರಮೆ ಇರಲ್ಲ. ಹಾಗಾದ್ರೆ ಒಬ್ಬನಿಗೆ ಜ್ಞಾನ ಬರ್ಲಿಲ್ಲ ದೇವ್ರ ಬಗ್ಗೆ, ಅಥವಾ ದೇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂದ್ರೆ ಇದಕ್ಕೇನ್ ಕಾರಣ, ಯಾಕೆ ಹೀಗಾಗತ್ತೆ, ಆ ವಿಷಯ ಬೇಕು. ಅದಕ್ಕೆ ಉದ್ದವರು ಉತ್ತರ ಕೊಡ್ತಾ ಹೋಗ್ತಾರೆ. 10ನೇ ಶ್ಲೋಕ. ದೇವಸ್ಯ ಮಾಯಯಾ ಸ್ಪೃಷ್ಟಾ ಯೇ ಚಾನ್ಯೇ ಅಸದಾಶ್ರಯಾಃ ಭ್ರಾಮ್ಯತೆ ಧೀಃ ನ ತದ್ವಾಕ್ಯೈಃ ಆತ್ಮನ್ಯುಕ್ತಾತ್ಮನಾಂ ಹರೌ. ಇಲ್ಲೂ ಒಂದು ಪದ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನ ಮುಂದಕ್ಕೆ ಹೇಳ್ತೇನೆ. ದೇವಸ್ಯ ಮಾಯದ, ಯಾಕೆ ಜನರಿಗೆ ಅರ್ಥ ಆಗ್ತಾರೆ ಅಂದ್ರೆ ದೇವರ ಶಕ್ತಿ ಹಾಗೆ, ಅವನ ಚಿಂತ್ಯಾದ್ಭುತ ಶಕ್ತಿ. ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅವನೇ ತನ್ನ ಮಾಯೆಯನ್ನ ಸ್ವಲ್ಪ ಸರಿಸ್ಬೇಕು. ಅವನ್ ಎಲ್ಲಿವರೆಗೂ ಈ ಜೀವ ನನ್ನ ಬಗ್ಗೆ ತಿಳ್ಕೊಳ್ಲಿಕ್ ಆಗಲ್ಲ ಅಂತ ಅವ್ನ ಮನಸ್ಸು ಮಾಡ್ಬಿಡ್ತಾನೋ ಅಲ್ಲಿವರೆಗೂ ಅವ್ನಿಗೆ ಆಗಲ್ಲ ತಿಳ್ಲಿಕ್ಕೆ. ಅಂದ್ರೆ ಎಷ್ಟೋ ಸರಿ ನಮ್ ಮುಂದೆ ಶಾಸ್ತ್ರ ಇರತ್ತೆ, ನಮ್ ಮನೇಲಿ ಸಾಕಷ್ಟು ಬುಕ್ಗಳು ಇರತ್ತೆ, ಆದ್ರೆ ಅದನ್ನ ತೆಗೆದು ಓದ್ಬೇಕು ಅಂತ ಅನ್ಸಲ್ಲ. ಏನೋ ಯಾರೋ ಇಟ್ಟಿದ್ದಾರೆ, ಹಿಂದಿನವ್ರು ಯಾರೋ ಇದೆ ಅಷ್ಟೇ. ಆದ್ರೆ ಯಾವಾಗಲೋ ಒಂದು ಕಾಲದಲ್ಲಿ ಯಾವ್ದೋ ಒಂದು ವಯಸ್ಸಿಗೆ ಅನ್ಸತ್ತೆ ಅದನ್ನ ಓದ್ಬೇಕು ಅಂತ. ಅದನ್ನ ತೆಗ್ದಾಗ ಕೇಳ್ದಾಗ ಆನಂದ ಆಗತ್ತೆ. ಅಂದ್ರೆ ಅಲ್ಲಿವರೆಗೆ ದೇವ್ರಿಗೆ ಇಚ್ಛೆ ಇಲ್ಲ, ಬಂಧಕ ಶಕ್ತಿ. ಮನೆಯಲ್ಲಿದ್ರು, ಪಕ್ಕದಲ್ಲಿ ಪುಸ್ತಕ ಇದ್ರು, ಅಪರೂಪದ ಪುಸ್ತಕ ಇದ್ರು, ಎಲ್ಲಾ ಅಪರೂಪದ್ದೇ, ಅಲ್ಲಿ ಸಿಗಲ್ಲ ಬೇರೆ ಕಡೆ, ಅಂತದ್ದೆಲ್ಲ ಇದ್ರು ಅದ್ರ ಬೆಲೆನೇ ಅರ್ಥ ಆಗ್ಲಿಲ್ಲ. ಹಾಗೆ ಯಾದವರಿಗೆ ಪಕ್ಕದಲ್ಲಿ ರತ್ನ ಇಟ್ಕೊಂಡು ಅದ್ರ ಬಗ್ಗೆನೇ ಅರ್ಥ ಆಗ್ಲಿಲ್ಲ. ಯಾಕೆ? ಬಂಧಕ ಶಕ್ತಿ ದೇವ್ರದ್ ಹಾಗಿರುತ್ತೆ, ಏನ್ ಮಾಡ್ಕೊಳ್ಲಿಕ್ ಬರಲ್ಲ, ಅರ್ಥನೇ ಆಗಲ್ಲ, ಗೊತ್ತೇ ಆಗಲ್ಲ. ಅಂಥವ್ರು ಕೆಲವರು ಅಜ್ಞಾನಿಗಳೇನಾಗ್ಬಿಡ್ತಾರೆ, ಕೆಟ್ಟವ್ರ ಮಾತನ್ನ ಕೇಳ್ಕೊಂಡು ಕೆಟ್ಟದ್ರಲ್ಲಿ ಮುಳುಗಿ ಕೊನೆಯವರೆಗೂ ದೇವ್ರ ಬಗ್ಗೆ ತಿಳ್ಕೊಳ್ಳಿಕ್ಕಲ್ಲ, ಅವರ ಬುದ್ಧಿ ಎಲ್ಲ ಭ್ರಮೆಯಲ್ಲೇ ತೇಲಾಡ್ತಾ ಇರುತ್ತೆ. ಯಾವಾಗ ಭ್ರಮೆಯಿಂದನೇ ಜೀವನ ಸಾಗಿಸ್ಬಿಡ್ತಾರೆ. ಆದ್ರೆ ನ ಭ್ರಾಮ್ಯತೆ ಧೀಹಿ, ಕೆಲವ್ರು ಇದಾರೆ, ಅವ್ರಿಗೆ ಎಂಥ ದುಷ್ಟರು ಬಂದು ಹೇಳಿದ್ರು ಕೃಷ್ಣನ ಬಗ್ಗೆ, ಬೇರೆಯವ್ರ ಬಗ್ಗೆ ಎಂಥ ದುಷ್ಟತನ ಮಾತಾಡ್ಲಿ, ಅವರ ಮನಸ್ ಮಾತ್ರ ದೇವರನ್ನ ಬಿಟ್ಟು ಕದಲಲ್ಲ ಆಚೆ ಈಚೆ. ಅಂಥವರೇ ನಿಜವಾದ ಜ್ಞಾನಿಗಳು. ಅದನ್ನ ಹೇಳ್ತಾರೆ ಹರವು ಆತ್ಮನಿ ಉಕ್ತಾತ್ಮನ. ಅದನ್ನ ಹೇಗೆ ಅಂದ್ರೆ, ಉಕ್ತ ಅಂದ್ರೆ ಈ ಕೃಷಿ ಕ್ಷೇತ್ರ, ಕೃಷಿ ಮಾಡೋರು ಚೆನ್ನಾಗಿ ಬೀಜ ವಪ ಮಾಡ್ತಾರಲ್ಲ, ಬೀಜವನ್ನ ಒಳಗಡೆ ಹಾಕ ಭೂಮಿಯಲ್ಲಿ ಚೆನ್ನಾಗಿ ವಪನ ಮಾಡ್ತಾರೆ. ಉಕ್ತ ಅಂದ್ರೆ ಅದು ಹೋಗಿ ಅದನ್ನ ಒಳಗಡೆ ಇಳಿಸ್ಬಿಡ್ತಾರೆ, ಇಟ್ಬಿಡ್ತಾರೆ ಅಷ್ಟೇ, ಅದನ್ನ ಬೆಳಿಬೇಕಷ್ಟೆ. ಹಾಗೆ ಇಲ್ಲಿ ದೇವರಲ್ಲಿ ಮನಸ್ಸನ್ನ ಹೇಗೆ ಇಟ್ಟಿದಂದ್ರೆ ಬೀಜ ರೂಪದಲ್ಲಿ ಇಟ್ಟು ಅದು ಮೊಳಕೆಯಾಗಿ ಮತ್ತೆ ಅದು ಮರದ ತನಕ ಬೆಳಿಬೇಕು. ಹಾಗೆ ಒಂದ್ಸಲಿ ಅದು ಆವಾಪನೆ ಮಾಡಿದ್ರೆ, ವಪನ ಮಾಡಿದ್ರೆ, ಅದನ್ನ ಹಾಕಿ ಇಟ್ರೆ ಅದು ಬೆಳಿತಾನೆ ಹೋಗುತ್ತೆ, ಯಾರು ಬಂದು ಅದನ್ನ ಕಿತ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಭಗವಂತನ ಬಗ್ಗೆ ವಿಷ್ಣುವಿನಲ್ಲಿ ಅಂಥ ಮನಸ್ಸನ್ನ ಇಟ್ಟಾಗ ಯಾರು ಏನೇ ಹೇಳಿದ್ರು ಕೂಡ ಅಂಥ ಮಾತುಗಳಿಂದ ಯಾವತ್ತೂ ಇವರು ವಿಚಲಿತರಾಗಲ್ಲ. ಅಂಥವ್ರು ಜ್ಞಾನಿಗಳು ಅಂತ ಹೇಳಿದ್ರು. ಇಲ್ಲಿ ಆಗ್ಲೇ ನಾನು ತಿಳಿಸ್ತೆ, ಪಾಠ ಇನ್ನೊಂದಿದೆ ಅಂತ. ಇಲ್ಲಿ ಆತ್ಮನಿ ಉಕ್ತಾತ್ಮನಾಂ ಹರೋ ಅಂತ ಒಂದು ಪಾಠ ಈಗ ಹೇಳಿದೆ. ಆ ಪಾಠದಲ್ಲಿ ಒಂದು ಅರ್ಥವನ್ನ ಹೇಳ್ತಾರೆ. ಹರವು ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಹೇಳ್ತಾರೆ. ಹರವು ಅನ್ನೋ ಶಬ್ದಕ್ಕೆ ಹರಿ ಅಂತ ಅರ್ಥ. ಹರಿ ಅಂತ ಇಷ್ಟೇ ಅರ್ಥ ಅಲ್ವಂತೆ. ಹರಿ ಅನ್ನೋದಕ್ಕೆ ಏನ್ ಅರ್ಥ? 2 ಅಕ್ಷರ ಹರಿ ಅನ್ನೋದು. ವಸ್ತುತಃ ಹರಿ ಅನ್ನೋಲ್ಲಿ 2 ಅಕ್ಷರ ಅಲ್ಲ, 4 ಅಕ್ಷರ ಇದೆ. ಹಕಾರ, ಅಕಾರ, ರೇಫ ಅಂತ ಕರಿತೀವಿ. ರಕಾರ ಅಂತ ಹೇಳಲ್ಲ ಸಾಮಾನ್ಯ, ರೇಫ ಅಂತ ಕರಿತೀವಿ. ಆಮೇಲೆ ಇಕಾರ, ಹರಿ. ವಿಸರ್ಗ ಹಾಕೊಂಡ್ರೆ ಹರಿಹಿ. 5 ಅಕ್ಷರ ಇದೆ ಹರಿಹಿ ಅಂತ ಇರ್ಲಿ. ಮೇಲ್ನೋಟಕ್ಕೆ ಹಾರಿ, ಅದು
ಈ ಸ್ವರಾಕ್ಷರ ಬಿಟ್ಟು ವ್ಯಂಜನಾಕ್ಷರ ಹ ಮತ್ತೆ ರ ಅಂದ್ರೆ ರೇಫ ಇದೆ, 2 ಅಕ್ಷರ. ಈ 2 ಅಕ್ಷರದ ಈ ಹರಿ ಶಬ್ದಕ್ಕೆ ಏನರ್ಥ ಅಂದ್ರೆ ಹ ಅನ್ನೋದಕ್ಕೆ ತ್ಯಾಗ ಅಂತ ಅರ್ಥ. ಓಹಾಕ್ ತ್ಯಾಗ, ಬಿಡೋದು ಅಂತ ಅರ್ಥ. ಹಾನ ಅನ್ನೋದನ್ನ ಹ ಅಂತ ಕರೆದಿದ್ದಾರೆ. ಅಂದ್ರೆ ಏನನ್ನ ಬಿಡ್ಬೇಕು? ಭಗವಂತನನ್ನ ಬಿಟ್ಟು ಬೇರೆ ವಿಷಯದಲ್ಲಿ ಹೇಯತಾ ಬುದ್ಧಿ, ಇದು ಬೇಡ ಅಂತ ಬುದ್ಧಿ ಇರ್ಬೇಕು. ಇನ್ನು ರ ಅಂದ್ರೆ ರಮಣ, ಯಾವಾಗ್ಲೂ ಬೇರೆ ಕಡೆ ಬುದ್ಧಿಯನ್ನು ಬಿಟ್ಟು ಭಗವಂತನೇ ರಮಿಸ್ಬೇಕು. ಆಗ ನಿಜವಾಗಿ ಹರಿಯನ್ನ ನಾವು ಪಡೆದಿದ್ದೀವಿ ಅಂತ ಅರ್ಥ. ಅಷ್ಟೇ ಅಲ್ಲ, ಅವನು ಇಡೀ ದೋಷಗಳನ್ನೆಲ್ಲ ಬಿಟ್ಟಿದ್ದಾನೆ. ರ ಅಂದ್ರೆ ತನ್ನ ಸುಖ ಏನಿದೆ ಸ್ವರೂಪಾನಂದ ಅದ್ರಲ್ಲಿ ಮುಳುಗಿದ್ದಾನೆ, ಅದನ್ನ ಅವನಿಗೆ ಹರಿ. ಹೀಗೆ ಆ ಹರಿಯಲ್ಲಿ ಹರಿಯಾಗ್ಬೇಕು ಅಂತ ಅಂದ್ರೆ ಹರಿಯಲ್ಲಿ ಬೇರೆ ವಿಷಯಗಳನ್ನ ಬಿಟ್ಟು, ಅಂದ್ರೆ ಹರಿ ಭಗವಂತನ ವಿಷಯದಲ್ಲಿ ಬೇರೆ ಎಲ್ಲ ವಿಷಯಗಳನ್ನ ತ್ಯಾಗ ಮಾಡಿ ಅವನಲ್ಲಿ ರಮಣ ಮಾಡ್ತಾರೆ, ನಾವು ಹರಿಗಳಾಗ್ತೀವಿ ಅಂತ. ಹೀಗೆ ಈ ಹರಿಶಬ್ದದ ಅರ್ಥವನ್ನ ಇಲ್ಲಿ ಬಿಡಿಸಿದ್ದಾರೆ. ಅಂದ್ರೆ ಸಚ್ಚಿದಾನಂದಮಯ ಭಗವಂತ, ಅವನ ಒಂದೊಂದು ದೇಹದ ಒಂದೊಂದು ಕಣಗಳಲ್ಲೂ ಕೂಡ ದೋಷ ಇಲ್ಲ, ಗುಣಗಳು ಮಾತ್ರ ಇದೆ. ಅಂತ ಭಗವಂತನ ಬಗ್ಗೆ ಚೆನ್ನಾಗಿ ನಾವು ಹೇಗೆ ಬೀಜವನ್ನ ಒಂದು ಕೃಷಿ ಭೂಮಿಯಲ್ಲಿ ಹಾಕ್ತಾರೋ ಅದೇ ರೀತಿ ಬಿತ್ತುತ್ತಾರೋ, ಆ ಬಿತ್ತೋ ತರಹ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಬಿತ್ತಬೇಕು ಅಂತ ಇದು ಅರ್ಥ. ಇಲ್ಲಿ ಪಾಠ ಭೇದ ಏನ್ ಬಂತು, ಆ ಪಾಠ ಭೇದ ಇಲ್ಲಿ ಅಮಲಾತ್ಮನಾಮ್ ಅಂತ ಒಂದು ಪಾಠ ಹೇಳಿದ್ದಾರೆ. ಅಮಲಾತ್ಮನಾಮ್ ಅಂತಂದ್ರೆ ಏನು? ಶುದ್ಧವಾದ ಮನಸ್ಸಿರುವಂತಹ ಜನ, ಅವ್ರಿಗೆ ಅಮಲಾತ್ಮರು ಅಂತ ಕರೀತಾರೆ. ಇಲ್ಲಿ ಉಕ್ತಾತ್ಮನಾಮ್ ಅಂತಿದೆ, ಅಮಲಾತ್ಮನಾಮ್ ಅಂತ ಒಂದು ಪಾಠ ಇದೆ. ಅದರ ಪ್ರಕಾರ ಏನು? ಮಲ, ಕಶ್ಮಲ ಇಲ್ಲದೆ ಇರುವಂತಹ ಮನಸ್ಸಿರುವಂತಹ ಜನರಿಗೆ ಮಾತ್ರ ಭಗವಂತ ದೊರೀತಾನೆ, ಎಂದಿಗೂ ಅವರ ಇದು ಬುದ್ಧಿ ವಿಚಲಿತ ಆಗೋದಿಲ್ಲ ಅಂತ ಇಷ್ಟು ಇಲ್ಲಿ ಉದ್ಧವರು ತಾವು ಉಪದೇಶ ಕೊಡ್ತಾ ಬಂದಿದ್ದಾರೆ. ಇನ್ನು ಉದ್ಧವರು ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ಮುಂದಕ್ಕೆ. ಯಾಕೆಂದ್ರೆ ಕೃಷ್ಣ ಹರಿ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಕೃಷ್ಣ ಹೇಗ್ ದೇವರು? ಅವನು ಕೂಡ ಪರಂಧಾಮಗೈಯೋದು ಅಂತ ಹೇಳಲ್ಲ, ಅವನು ಕೂಡ ಮರಣವನ್ನ ಹೊಂದಿದ್ದಲ್ಲ, ಅವನು ಕೂಡ ಸಾವು ಬಂತಲ್ವಾ ಅಂತ ಒಂದು ಮಾತನ್ನ ಇಟ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಅದೇನು ಅಂತ ಮುಂದೆ ನಾಳೆ ದಿವಸ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾರೆ. ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.